ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಇವತ್ತು ನಾವು ಮಸಾಲ ಹೆಗ್ ಡ್ರಾಪ್ ಕರಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋದಲ್ಲಿ ನಾನು ಹೆಗ್ ಡ್ರಾಪ್ ಕರಿನ ಹೇಗೆ ಮಾಡೋದು ಅಂತ ಈಸಿಯಾಗಿ ತೋರಿಸಿದ್ದೀನಿ. ಇದಂತೂ ನಮಗೆ ರೈಸ್ಗೆ, ಮುದ್ದೆಗೆ, ಹಾಗೆ ಇಡ್ಲಿ, ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ತುಂಬ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಮೆಥಡಲ್ಲಿ ಒಂದ್ಸರಿ ಹೆಗ್ ಡ್ರಾಪ್ ಕರಿನ ಮಾಡ್ಕೊಳ್ಳಿ. ಇವಾಗ ಹೇಗೆ ರೆಸಿಪಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಜಾರನ್ನ ಇಟ್ಕೊಂಡು ಒಂದು ಈರುಳ್ಳಿನ ಅದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇರುವಂತಹದ್ದು. ಅದ್ರ ಜೊತೆಗೆ ನಾನು ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ರುಬ್ಕೊಬೇಕಾಗತ್ತೆ ನಾನು. ಹಾಗೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ, ಸ್ವಲ್ಪ ಆದರೆ ಸಾಕಾಗತ್ತೆ. ಜೊತೆಗೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ 1 ಇಂಚಷ್ಟು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ತಾ ಇರುವಂತಹದ್ದು. ಅದ್ರ ಜೊತೆಗೆ ನಾನು ಸ್ವಲ್ಪ ಸ್ಪೈಸಸ್ಸು, ಸ್ವಲ್ಪ ಸೋಂಪು, ಹಾಗೆ ಒಂದು 10 ಕಾಳು ಮೆಣಸು, ಹಾಗೆ ಚಕ್ಕೆ ಲವಂಗ ಇಷ್ಟನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಮಸಾಲ ರುಬ್ಲಿಕ್ಕೆ. ಅದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿಮೆಣ್ಸಿನ್ಕಾಯಿ ಪುಡಿ, ಹಾಗೆ 2 ಟೇಬಲ್ ಸ್ಪೂನು ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನೂ ಕೂಡ ನಾನು ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನಾವು ಫೈನ್ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಇದ್ರ ಜೊತೆಗೆ ನೀವು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹುರಿಗಡಲೆನೂ ಕೂಡ ನೀವು ಸೇರಿಸ್ಬೋದು, ಬಟ್ ನಾನು ಇದರಲ್ಲಿ ಹಾಕೊತಾ ಇಲ್ಲ. ಈಗ ನೀವು ನೋಡ್ತಾ ಇದ್ದೀರಾ ಫೈನ್ ಪೇಸ್ಟ್ ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಇಟ್ಟಿಟ್ಕೊಂಡು ಈಗ ನಾವು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಇಟ್ಕೊಂಡು 3-4 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲೆಲ್ಲ ಚೆನ್ನಾಗಿ ಕಾದ್ಮೇಲೆ ನಾನು ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋಂತಹದ್ದು, ಹಾಗೆ 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ನಮಗೆ ಕಲರ್ ಚೇಂಜ್ ಆಗಬೇಕು ಅನ್ನೋಷ್ಟು ಏನಿರಲ್ಲ. 1-2 ನಿಮಿಷ ಫ್ರೈ ಆದಮೇಲೆ ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲ ಇತ್ತು ನೋಡಿ, ಅದನ್ನು ನಾನು ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ. ನಾವು ಇದನ್ನು ಹಸಿ ಮಸಾಲನೇ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಇದನ್ನು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಈ ರೀತಿ ಮಸಾಲಾನ ನಾವು ಯಾವಾಗಲೂ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲದು ಹಸಿ ಸ್ಮೆಲ್ಲೆಲ್ಲ ಹೋಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾವು ಮಸಾಲಾನ ಯಾವಾಗಲೂ ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ ಒಂದು ಲಿಡ್ನೂ ಕೂಡ ನಾನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊತಾ ಇರುವಂತಹದ್ದು. ಈ ರೀತಿಯಾಗಿ ನಮಗೆ ಕುದಿ ಬರಬೇಕಾಗತ್ತೆ. ಇವಾಗ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಇದನ್ನು ತೆಳ್ಳಗೆ ಮಾಡ್ಕೊತಾ ಇರೋವಂತಹದ್ದು, ಯಾಕೆಂದರೆ ನಾನು ಇದನ್ನು ರೈಸ್ಗೆ ಬಳಸ್ತಾ ಇರೋದ್ರಿಂದ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದು ನಾವು ಮೊಟ್ಟೆ ಬಿಟ್ಟು ಇದನ್ನು ಬೇಯಿಸಬೇಕಾದ್ರೆ ಇದು ಮತ್ತೆ ಸ್ವಲ್ಪ ಗಟ್ಟಿಯಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಇದನ್ನು ನೀವು ಮುದ್ದೆಗೆ ಮತ್ತು ರೈಸ್ಗೆ ಮಾಡ್ಕೊತಾ ಇದ್ದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಓಕೆನಾ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡೋಣ. ಇವಾಗ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಒಂದೊಂದೇ ಮೊಟ್ಟೆಗಳನ್ನ ಈ ರೀತಿ ಓಪನ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಹೀಗೆ ನಿಧಾನವಾಗಿ ಬಿಡಬೇಕಾಗತ್ತೆ. ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಇದನ್ನು ಮೊಟ್ಟೆಗಳನ್ನ ಸ್ವಲ್ಪ ಗ್ಯಾಪಲ್ಲೇ ಇದನ್ನು ಈ ರೀತಿಯಾಗಿ ನಿಧಾನವಾಗಿ ಬಿಡಬೇಕು. ಬಿಟ್ಬಿಟ್ಟು ನಾವು ಇದನ್ನು ಮೊಟ್ಟೆನ ತಕ್ಷಣಕ್ಕೆ ಕೈ ಹಾಕಕ್ಕೆ ಹೋಗಬಾರ್ದು, ಯಾಕೆಂದರೆ ಅದು ಮೊಟ್ಟೆ ಶೇಪ್ ಒಡೆದೋಗುತ್ತೆ ಮತ್ತು ಸಾಂಬಾರು ಒಳಗಡೆ ಮೊಟ್ಟೆ ಎಲ್ಲವೂ ಕೂಡ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಸ್ವಲ್ಪ ಗ್ಯಾಪ್ ಕೊಟ್ಟು ಇದನ್ನು ನಾವು ಹಾಕಬೇಕಾಗತ್ತೆ. ಹಾಗೆ ಇದು ಮೊಟ್ಟೆನ ಬೇಯಬೇಕಾದ್ರೆ ನಾವು ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸಬೇಕಾಗತ್ತೆ. ನಾವು ಇದನ್ನು 1-2 ನಿಮಿಷ 3 ನಿಮಿಷ ಇದಕ್ಕೆ ನಾವು ಹಾಕಿದ್ಮೇಲೆ ಮೊಟ್ಟೆನ ಕೈ ಹಾಕಬಾರ್ದು. ಅದಾದಮೇಲೆ ನಾವು ಕೆಳಗಡೆಯಿಂದ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಸ್ವಲ್ಪ ಮೊಟ್ಟೆನ ನಾವು ಮೇಲೆಯಿಂದ ಸ್ವಲ್ಪ ಲೂಸ್ ಮಾಡ್ಕೊಬೇಕಾಗತ್ತೆ. ಆವಾಗ ನಮಗೆ ಮೊಟ್ಟೆ ಕ್ಲೀನಾಗಿ ಒಂದು ಶೇಪ್ ಕೂಡ ಬರುತ್ತೆ. ಹಾಗೆ ಎಲ್ಲ ಹೋಲ್ ಮೊಟ್ಟೆನೂ ಕೂಡ ಒಂದೊಂದೇ ಆಗಿ ನಮಗೆ ಕ್ಲೀನಾಗಿ ಸಿಗುತ್ತೆ. ಅದಕ್ಕೋಸ್ಕರ ಈ ರೀತಿ ನಾನು ಸ್ವಲ್ಪ ಅದನ್ನು ಈ ರೀತಿಯಾಗಿ ಕೆಳಗಡೆ ತಳದಿಂದ ಸ್ವಲ್ಪ ಲೂಸ್ ಮಾಡಿ ಅದನ್ನು ಇವಾಗ ನಾನು ಮತ್ತೆ ಹಾಗೇ ಬಿಡ್ತಾ ಇದ್ದೀನಿ. ಹಾಗೆ ಇದು ನಮಗೆ ಚೆನ್ನಾಗಿ ಬೇಯಬೇಕಾಗತ್ತೆ. ಮ್ಯಾಕ್ಸಿಮಮ್ ಇದು ನಮಗೆ ಒಂದು 10 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿ ಮೊಟ್ಟೆ ಬರುತ್ತೆ ನೋಡಿ. ಈ ರೀತಿಯಾಗಿ ರೆಡಿಯಾಗಿದೆ. ಮೊಟ್ಟೆನ ಬೇಯಿಸಿ ನಾವು ಮಸಾಲದೊಳಗಡೆ ಹಾಕೋದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಮೊಟ್ಟೆದು ನಾರ್ಮಲ್ ಆಗಿರುತ್ತೆ. ಬಟ್ ನಾವು ಈ ರೀತಿಯಾಗಿ ಡ್ರಾಪ್ ಮಾಡಿ ಹಾಕೋದ್ರಿಂದ ಮೊಟ್ಟೆಗೂ ಕೂಡ ಉಪ್ಪು ಖಾರ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಒಂದ್ಸರಿ ನೀವು ಟ್ರೈ ಮಾಡಿ. ಇದಂತೂ ಅನ್ನಕ್ಕೆ ಮುದ್ದೆಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ನೀವೇನಾದ್ರೂ ಈ ಸ್ಟೈಲಲ್ಲಿ ಮೊಟ್ಟೆ ಕರಿನ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಒಂದ್ಸರಿ ಈ ಥರ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ.
ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಖಂಡಿತವಾಗ್ಲೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ, ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್.